ನಮಸ್ಕಾರ ಎಲ್ರಿಗೆ ಸಹ. ಸೊ ಇವತ್ತಿನೇನು ವಿಚಾರ ಅಂತ ಹೇಳಿದ್ರೆ, ಯಾರಾದರೂ ಹೊಸ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೇಳಿ ನೋಡಿ. ಸೊ ಇಲ್ಲಿ ನಾವು ನೋಡಬೇಕಾದ ವಿಚಾರ ಏನಂತ ಹೇಳಿದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಸೀಸನ್ 12 ಇನ್ನೇನು ವಿನ್ನಿಂಗ್ ಮೂಮೆಂಟ್ ಹತ್ರ ಬರ್ತಾ ಇದೆ. ಇನ್ನೊಂದು 2 ವಾರ ಇರೋದಷ್ಟೇ ಬಿಗ್ ಬಾಸ್ ಮನೆ. ಮತ್ತೆ ಬಿಗ್ ಬಾಸ್ ಅಲ್ಲಿ ಒಂದು ಸೀಸನ್ 12 ವಿನ್ನರ್ ಯಾರು ಅಂತ ಘೋಷಣೆ ಆಗ್ತದೆ. ಅದಾದ್ಮೇಲೆ ಬಿಗ್ ಬಾಸ್ ಶೋ ಇರಲ್ಲ. ನೆಕ್ಸ್ಟ್ ಇಯರ್ ಮತ್ತೆ ಹೊಸ ಸ್ಪರ್ಧಿಗೆ ಸಪೋರ್ಟ್ ಜಗಳ ಅದೆಲ್ಲ ಇದ್ದದೆ. ಸೊ ಹಾಗಾದ್ರೆ ಈ ಸೀಸನ್ ವಿನ್ನರ್ ಯಾರು? ಸೀಸನ್ 12 ವಿನ್ನರ್ ಈಗ ಗಿಲ್ಲಿಯ ಫ್ಯಾನ್ಸ್ ಗಿಲ್ಲಿಯ ವಿನ್ನರ್ ಅಂತ ಹೇಳಿ ಘೋಷಣೆ ಮಾಡಿ ಆಗಿದೆ. ಮತ್ತೆ ತುಂಬಾ ಸಾವಿರಾರು ಜನ ಗಿಲ್ಲಿ ವಿನ್ ಆಗ್ಬೇಕಂತ ಹೇಳಿ ಬೇರೆ ಬೇರೆ ರೀತಿಯಲ್ಲಿ ಇದು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ, ಕೆಲವರು ಭಟ್ರ ಹತ್ರ ಎಲ್ಲ ಕೇಳ್ತಿದ್ದಾರೆ. ಸೊ ಒಂದೊಂದು ರೀತಿಯಲ್ಲಿ ಮಾಡ್ತಿದ್ರು. ಇನ್ನು ರಕ್ಷಿತನ ಫ್ಯಾನ್ಸ್ ಅವರೇ ವಿನ್ ಆಗ್ಬೇಕಂತ ಹೇಳಿ ತುಂಬಾನೇ ಆಸೆಯಲ್ಲಿ ತುದಿ ಕಾಲಿನಲ್ಲಿ ಕುತ್ಕೊಂಡಿದ್ದಾರೆ. ಸೊ ಗಿಲ್ಲಿ ಸಹ ವಿನ್ನರ್ ಅಲ್ಲ, ರಕ್ಷಿತಾ ಸಹ ವಿನ್ನರ್ ಅಲ್ಲ. ಹಾಗಾದ್ರೆ ಬಿಗ್ ಬಾಸ್ ಮನೆಯಲ್ಲಿ ವಿನ್ನರ್ ಯಾರು? ಇದೊಂದು ಡೌಟ್ ನಿಮ್ಗೆ ಏನಕ್ಕೆ ಬಂತು ಜನರಿಗೆ ಅಂತ ಹೇಳಿ ಇನ್ನೊಂದು ಕ್ಲಾರಿಫಿಕೇಶನ್. ಇಲ್ಲಿ ನಾವು ನೋಡ್ಬೇಕಾದ ವಿಚಾರ ಏನಂತ ಹೇಳಿದ್ರೆ, ಸೀಸನ್ ಲಾಸ್ಟ್ ಇದೇ ಸೀಸನ್ ಹಿಂದಿಯಲ್ಲಿ ಬಿಗ್ ಬಾಸ್ ಶೋ ಆಗ್ತದೆ, ಗೊತ್ತಾಯ್ತಾ ನಿಮಗೆ? ಸೊ ಹಿಂದಿಯಲ್ಲಿ 2 ಜನ ಟಾಪ್ ಸ್ಪರ್ಧಿಗಳಿರ್ತಾರೆ. ಒಂದು ಬಸೀರ್, ಇನ್ನೊಂದು ಅಭಿಷೇಕ್. ಸೊ ಅಭಿಷೇಕ್ ಅಂತ ಒಬ್ಬ ವ್ಯಕ್ತಿ ಇರ್ತಾರೆ. ಈಗ ನಮ್ದು ಗಿಲ್ಲಿ ಹಾಗೂ ರಕ್ಷಿತ ಹೇಗಿದ್ದಾರೆ ನೋಡಿ, ಅದೇ ಪ್ರಕಾರವಾಗಿ ಬಸೀರ್ ಹಾಗೂ ಅಭಿಷೇಕಿಗೆ ಲಕ್ಷ ಕಟ್ಲೆ ಇದು ಏನು ಫಾಲೋವರ್ಸ್ ಇರ್ತ ಅಂತ ಹೇಳಿದ್ರೆ, ಈ ಲೋಕದಲ್ಲಿ ವೋಟ್ ಹಾಕುವ ಜನರೇ ಇರಲಿಲ್ಲ, ಅಷ್ಟು ಅಭಿಷೇಕೇ ವಿನ್ನರ್ ಅಂತ ಅಂದ್ಕೊಂಡಿದ್ರು. ಆದರೆ ಸೀಸನ್ ವಿನ್ ಆದ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಗೌರವ್ ಖನ್ನಾ ಯಾರು ಅಂತ ಹೇಳಿದ್ರೆ, ಆ ಕಲರ್ಸ್ ಚಾನಲ್ ಅಲ್ಲಿ ಸೀರಿಯಲ್ ಮಾಡಿಕೊಂಡು 15 ವರ್ಷದಿಂದ ಅದೇ ಚಾನಲ್ ಅಲ್ಲಿ ಸೀರಿಯಲ್ ಮಾಡಿಕೊಂಡು ಇದ್ದ ವ್ಯಕ್ತಿ. ಸೊ ಗೌರವ್ ಖನ್ನನನ್ನು ವಿನ್ ಮಾಡ್ಬೇಕಂತ ಹೇಳಿದ್ರೆ ಇವರಿಬ್ಬರನ್ನು ತೆಗಿಬೇಕು. ಸೊ ಅದಕ್ಕೆ ಇವರು ಬಿಗ್ ಬಾಸ್ ಟೀಮ್ ಅವರು ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ಆಟ ಆಡಿಕೊಂಡು ಅವರ ಒಬ್ಬ ಫ್ರೆಂಡಿನ ಮುಖಾಂತರ ನಿನ್ನನ್ನು ಆಚೆ ಕಳಿಸ್ಬೇಕಂತ ಹೇಳಿ ಅಭಿಷೇಕನನ್ನು ಆಚೆ ಕಳಿಸಿ, ಬಸೀರಿಗೆ ಓಟೇ ಬಂದಿಲ್ಲ ಅಂತ ಹೇಳಿ ಸುಮ್ಮನೆ ಅವರನ್ನು ಕಳಿಸಿದ್ದು. ಈ ಇಬ್ಬರು ಹೋದ ಬಳಿಕ ಬೇರೆ ಯಾರು ಕಾಂಪಿಟೇಷನ್ ಇರಲಿಲ್ಲ. ಹಾಗಾಗಿ ಗೌರವ್ ಖನ್ನಾ ವಿನ್ ಆದ್ರು. ಒಂದು ವೇಳೆ ಅಭಿಷೇಕ್ ಹಾಗೂ ಬಸೀರ್ ಇದ್ದಿದ್ರೆ ಅಭಿಷೇಕ ವಿನ್, 100% ಅಭಿಷೇಕ ವಿನ್ ಅಂತ ಇದ್ದದ್ದು ಹಿಂದಿ. ಸೊ ಒಂದು ವೇಳೆ ಅದೇ ಸ್ಟ್ರಾಟಜಿಯನ್ನು ಕನ್ನಡದಲ್ಲಿ ಯೂಸ್ ಮಾಡಿದರೆ ಈ ಸೀಸನ್ ವಿನ್ ಆಗೋದು ಧನುಷ್, ಬೇರೆ ಯಾರು ಅಲ್ಲ. ಯಾಕೆಂತ ಹೇಳಿದರೆ ಧನುಷು ಈಗ ನೀವು ಲಾಸ್ಟ್ ವಾರದಲ್ಲಿ ಸುದೀಪ್ ಸರ್ ಒಂದು ಪಂಚಾಯಿತಿ ಆದಾಗ ಧನುಷು, ಸ್ಪಂದನ, ಕಾವ್ಯ ಇವರಿಗೇನು ಹೇಳಿಲ್ಲ, ಅಷ್ಟೇನು ಹೇಳಲಿಲ್ಲ. ತುಂಬ ಬೈದದ್ದು ರಕ್ಷಿತಾ, ಅಶ್ವಿನಿ, ಗಿಲ್ಲಿ, ರಾಶಿಕಾ ಇವರಿಗೆ ಬೈದರು ಅಂತ ಹೇಳಿ ಒಂದು ಸಾವಿರಾರು ಜನ ಕಮೆಂಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅದೆಲ್ಲ ಸುದ್ದಿ ಹಬ್ತಾನೆ ಇದೆ. ಯಾಕಂತ ಹೇಳಿದ್ರೆ ಈ ತರ ಕಲರ್ಸ್ ಟೀಮ್ ಅವರು ಅವರನ್ನೇ ವಿನ್ ಮಾಡ್ಬೇಕಂತ ಹೇಳಿ ಇದು ಮಾಡ್ತಿದ್ದಾರೆ ಅಂತೇಳಿ. ಇದಕ್ಕೊಂದು ಮೈನ್ ರೀಸನ್ ನಾವು ನೋಡೋದಾದ್ರೆ, ಸ್ಪಂದನ ಅವರನ್ನು ನೀವು ಕರೆಕ್ಟಾಗಿ ಒಬ್ಸರ್ವ್ ಮಾಡ್ಕೊಂಡು ಬಂದಿದ್ರೆ, ಸ್ಟಾರ್ಟಿಂಗ್ ಅಲ್ಲಿ ಬಂದ ಸ್ಪಂದನ ಹೇಗಿದ್ದಾರೆ ಇವತ್ತಿವರೆಗೂ ಹಾಗೇನೇ ಇದ್ದಾರೆ. ಒಂದು ಚೂರು ಅವರದ್ದು ಅಸಲಿ ರೂಪ ತೋರಿಸಿಲ್ಲ ಬಿಗ್ ಬಾಸ್ ಅಲ್ಲಿ. ಯಾಕಂತ ಹೇಳಿದ್ರೆ ಅವರು ಹಾಗೆ ಇರ್ತಾರೆ, ಅಷ್ಟು ಸೈಲೆಂಟ್ ಇರ್ತಾರೆ? ಇಲ್ಲ. ಈ ಸ್ಪಂದನ ಅವರು ಒಂದು ಟಾಸ್ಕ್ ಆಡಿದ್ದಾರೆ? ಇಲ್ಲ, ಏನೂ ಆಡಿಲ್ಲ. ಅಷ್ಟೇನು ಆಟ ಆಡದಿದ್ರು ಸಹ ಇಲ್ಲಿವರೆಗೆ ಹೇಗೆ ಬಂದ್ರು? ಓಟ್ ಬರ್ತದೆ ಸ್ಪಂದನೆಗೆ? ಓಟು ಸಹ ಇಲ್ಲ. ಫ್ಯಾನ್ಸ್ ಕ್ರಿಯೇಟ್ ಆಗಿದ್ದ ಸ್ಪಂದನೆಗೆ? ಇಲ್ಲ. ಆದರೂ ಇಷ್ಟು ತನಕ ಇಷ್ಟು ವಾರ ದುಡ್ಕೊಂಡು ಬಂದಿದ್ರು ಅಂತ ಹೇಳಿದ್ರೆ ಅವರು ಟೀಮಲ್ಲಿ, ಅವರು ಕಲರ್ಸ್ ಟೀಮಲ್ಲಿ ಇದ್ರು ಅಂತೇಳಿ ಜನರ ವಾದ. ಮತ್ತೊಂದು ವಿಚಾರ ನಾವು ನೋಡ್ಬೇಕು, ಇಲ್ಲಿ ನೋಡಿ ಜಾನ್ವಿ ಅವರು ಹೋದ್ರು, ತುಂಬಾ ಜನ ಬೇರೆ ಬೇರೆ ಅವರೆಲ್ಲ ಹೋದ್ರು. ಸೊ ಅವರೆಲ್ಲ ಜಾನ್ವಿ ಅವರೇ ಹೇಳಿದ್ದು ಕಲರ್ಸ್ ಕೋಟದಲ್ಲಿದ್ದಾರೆ ಸ್ಪಂದನ, ಹಾಗಾಗಿ ಸ್ಪಂದನ ಅವರು ಇಲ್ಲಿವರೆಗೆ ಸೇವ್ ಆಗ್ತಿದ್ದಾರೆ ಅಂತ ಹೇಳಿ. ಇದು ಹೇಳಿದ್ದು ಬೇರೆ ಯಾರು ಅಲ್ಲ, ಜಾನ್ವಿ ಅವರು. ಸೊ ಹಾಗೆ ನೋಡೋದಾದ್ರೆ ರಾಶಿಕಾ ನೀವು ನೋಡಿ, ರಾಶಿಕಾ ಹೈಯೆಸ್ಟ್ ಫ್ಯಾನ್ಸ್. ರಾಶಿಕಾನಿಗೆ ನಿಜವಾಗಿ ಹೇಳ್ಬೇಕಂದ್ರೆ ಒಳ್ಳೆ ರೀತಿಯಲ್ಲಿ ಆಟ ಆಡಿದ್ದು ರಾಶಿಕಾ. ಅವಳದು ಕೆಟ್ಟದು ಸ್ವಭಾವ ಸಹ ತೋರಿಸಿದ್ದಾರೆ, ಟಾಸ್ಕ್ನಲ್ಲಿ ಟಾಪ್ ಇದ್ದಾರೆ. ಆದ್ರೂ ಸಹ ರಾಶಿಕನನ್ನು ಯಾವ ರೀತಿ ಆದ್ರೂ ಒಂದು ಮೂಲೆ ಗುಂಪು ಮಾಡ್ಲಿಕ್ಕೆ ನೋಡ್ತಿದ್ದಾರೆ ಅಂತೇಳಿ ಜನರು ತುಂಬಾ ಜನ ಮಾತಾಡ್ತಿದ್ದಾರೆ. ಇನ್ನು ಕಾವ್ಯ ಅವರು ಸಹ ಏನು ಸಹ ಆಟ ಆಡಿಲ್ಲ. ಅಷ್ಟು ಹೇಳ್ಬೇಕಂತ ಹೇಳಿದ್ರೆ ಗಿಲ್ಲಿ ಅಂತ ಹೇಳಿದ್ದು, ಗಿಲ್ಲಿಯ ಹಿಂದೆ ಇದ್ದು ಆಟ ಆಡಿದ್ದು ಬಿಟ್ರೆ ಬೇರೆ ಕಾವ್ಯ ಅಂತ ಹೇಳಿ ಏನೋ ಒಂದು ಹೊಸದಾಗಿ ಏನು ಕ್ರಿಯೇಟ್ ಆಗಿಲ್ಲ. ಸೊ ಹಾಗೆ ಕಾವ್ಯ ಸಹ ಒಂದು ಕೋಟದಲ್ಲಿದ್ದಾರೆ. ಇನ್ನು ಧನುಷ್ ಟಾಸ್ಕ್ ಅಂತ ಬಿಟ್ರೆ, ಟಾಸ್ಕ್ ಅಲ್ಲಿ ಚೆನ್ನಾಗಿ ಆಟ ಆಡ್ತಾರೆ, ಅದು ಬಿಟ್ರೆ ಬೇರೆ ಏನೂ ಮನೋರಂಜನೆ ಇಲ್ಲ, ಮನೋರಂಜನೆಯಲ್ಲಿ ಝೀರೋ. ಸೊ ಒಂದು ವೇಳೆ ಹಿಂದಿಯ ಸ್ಟ್ರಾಟಜಿ ಮಾಡಿದ್ರೆ ಈ ಸಲ ಶಾಕಿಂಗ್ ನಿಮ್ಗೆಲ್ಲ. ಯಾಕೆಂತ ಹೇಳಿದ್ರೆ ಹಿಂದಿಯ ತರ ಆದ್ರೆ ಈ ಸಲ ವಿನ್ ಆಗೋದು ಧನುಷ್ ವಿನ್ ಆದ್ರೆ ಮಾತ್ರ ತುಂಬಾ ಸಾವಿರಾರು ಕೋಟಿ ಜನರಿಗೆ ಬೇಸರ. ಯಾಕಂತ ಹೇಳಿದ್ರೆ ಗಿಲ್ಲಿದು ಟೀಮೇ ಇದೆ, ರಕ್ಷಿತದ ಟೀಮೇ ಇದೆ, ಇವರಿಬ್ಬರಿಗೆ ಕಾಂಪಿಟೇಷನ್. ಈಗ ನೋಡೋದಾದ್ರೆ ವೋಟಿಂಗ್ ಅಲ್ಲಿ ನಾವೀಗ ವೋಟಿಂಗ್ ಕೌಂಟ್ ಎಲ್ಲ ಮಾಡ್ತೇವಲ್ಲ, ಸೊ ನಮ್ಗೆ ಗೊತ್ತಿದೆ ಯಾರಿಗೆ ಎಷ್ಟು ವೋಟ್ ಬರ್ತದೆ ಅಂತ. ಇವರಿಬ್ಬರಿಗೇನೆ ಕಾಂಪಿಟೇಷನ್. ಸೊ ಒಂದು ವೇಳೆ ಇವರಿಬ್ರು ವಿನ್ ಆಗದೆ ಧನುಷ್ ವಿನ್ ಆದ್ರೆ ಒಂದು ಶಾಕಿಂಗ್ ವಿಚಾರ ಅಂತ ಹೇಳ್ಬೋದು.
ಸೊ ನಿಮಗೆ ಇದರ ಬಗ್ಗೆ ಏನು ಅನಿಸ್ತದೆ, ಈ ಸೀಸನ್ ಯಾರು ವಿನ್ ಆಗ್ತಾರೆ, ಯಾರು ವಿನ್ ಆಗಬೇಕು ಅಂತೇಳಿ ಒಂದು ಕಮೆಂಟ್ ಹಾಕಿ. ಇನ್ನು ಹೊಸ ಹೊಸ ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ನಮಸ್ಕಾರ.